ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಪ್ರೈಸರ ಪ್ರಿಯ ದೇವರ ಮಕ್ಕಳೇ, ಈ ಸಂಜೆಯ ಛಾವದಲ್ಲಿ ದೇವರು ನಮ್ಮ ಜೊತೆ ಮಾತಾಡುವವನಾಗಿದ್ದಾನೆ. ನಮ್ಮ ಗಮನವಿಟ್ಟು ದೇವರ ವಾಕ್ಯವನ್ನು ಕೇಳುವವರಾಗಿರಬೇಕು. ಪ್ರಿಯ ದೇವರ ಮಕ್ಕಳಿಗೆ ಇಷ್ಟು ವರ್ಷ ಇಷ್ಟು ದಿನಗಳು ನೀವು ಕಾದಿರ್ಬೋದು. ನನ್ನ ದೇವರು ನನ್ನ ಸ್ವರ ಕೇಳ್ತಾ ಇಲ್ಲ, ದೇವರು ನನ್ನ ಜೊತೆ ಮಾತನಾಡ್ತಾ ಇಲ್ಲ, ದೇವರು ನನ್ನ ಕಷ್ಟಗಳಿಂದ ಬಿಡಿಸ್ತಾ ಇಲ್ಲ, ನನ್ನ ದೇವರಿಗೆ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಚರ್ಚೆಗೆ ಹೋದರೂ ಸಹ ನನ್ನ ಸಾಲ ಬಾಧೆಗಳಿಂದ ನಾನು ಹೊರಗಡೆ ಬರ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದಿರ್ಬೋದು. ರೋಗಗಳಿಂದ ನೀವು ಭಾಳ ಕಷ್ಟಪಡ್ತಾ ಇರ್ಬೋದು. ಆದರೆ ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದೇವರು ವಾಕ್ಯ ಹೇಳುತ್ತೆ, ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವನು ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರು ಹೇಳ್ತಾ ಇದ್ದಾನೆ, ದೇವರು ನಿಮ್ಮ ಜೊತೆ ಮಾತಾಡುತ್ತಾ ಇದ್ದಾನೆ. ಪ್ರತಿ ಒಬ್ಬೊಬ್ಬರ ಸರಿ ಮಾತಾಡುವಾತನಾಗಿದ್ದಾನೆ. ದೇವರು ನಿಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ. ಮಗಳೇ ಮಗನೇ, ನನ್ನನ್ನು ಕೇಳಿಕೋ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು. ಮಗಳೇ ಮಗನೇ, ನಿನ್ನ ಮನಸ್ಸಿನಿಂದ, ನಿನ್ನ ಹೃದಯದಿಂದ, ಆ ಹೃದಯದಲ್ಲಿ ಎಲ್ಲ ಕೆಟ್ಟದನ್ನು ತೆಗೆದು ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನನ್ನನ್ನು ಬೇಡಿಕೋ, ನಾನು ನಿನಗೆ ಕೊಡುತ್ತೇನೆ. ನೀನು ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನಂತ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ಮಕ್ಕಳೇ, ಹೀಗೆ ನಾವು ಈ ವಾಕ್ಯ ನಿಮ್ಮನ್ನು, ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡುವ ವಾಕ್ಯವಾಗಿದೆ. ದೇವರಿಗೆ ಮಾತ್ರ ಮಹಿಮೆ ಸಲ್ಲಿಸುವಂತರಾಗಿರಬೇಕು. ನಮ್ಮ ಹೃದಯಪೂರ್ವಕವಾಗಿ ದೇವರಿಗೆ ನಾವು ಮೊಳಕಲು ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗಿರಬೇಕು. ದೇವರು ನಿಮ್ಮ ಕಷ್ಟಗಳು ಬಿಡಿಸುವವನಾಗಿದ್ದಾನೆ. ನನ್ನ ದೇವರು ನಿಮ್ಮ ಸಮಸ್ಯೆಗಳು ದೂರ ಮಾಡುವವನಾಗಿದ್ದಾನೆ. ನನ್ನ ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವಾದ ಮಾಡುವವನಾಗಿದ್ದಾನೆ. ಈ ವಾಕ್ಯವನ್ನು ನೀವು ಕೇಳಿದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ದೇವರಿಗೆ ಮಾತ್ರ ಸ್ತೋತ್ರ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಪ್ರೈಸ್.